ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ತಿಳಿಸಿ ಅಂತಲೂ ಕೂಡ ಕೇಳಿದ್ರಿ. ಇದು ತಲೆನೋವು ಆಗಿರ್ಬೋದು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆ ಹಣನೂ ಕೂಡ ಉಳಿಸ್ಬೋದು. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ನೋಡ್ತಾ ಇದ್ರೆ ಮೊದಲೇದಾಗಿ ನಾನು ಹಾಲನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಕೆನೆ ಚೆನ್ನಾಗಿ ಬರ್ತಾ ಇಲ್ಲ, ಎಷ್ಟು ಕಾಯಿಸಿದ್ರೂ ಹಾಲು ಹೊಡಿತಾ ಇದೆ. ಏನಾದರೂ ಒಂದು ಟಿಪ್ಸ್ನ ತಿಳಿಸಿ ಅಂತ ಕೇಳಿದ್ರಿ. ಸೊ ಇಲ್ಲಿ ನೋಡ್ತಾ ಇದ್ರ ಈ ರೀತಿ ನಾವು ಹಾಲನ್ನು ಕಾಯಿಸಿದ ನಂತರ ಏನು ಮಾಡ್ತೀವಿ, ಇದು ಕ್ಯಾಪನ್ನು ಫುಲ್ಲು ಕ್ಲೋಸ್ ಮಾಡಿಬಿಡ್ತೀವಿ. ಒಂದು ಸ್ವಲ್ಪ ಗಾಳಿನೂ ಆಡೋದಕ್ಕೆ ಬಿಡೋದಿಲ್ಲ. ಸೊ ಅವಾಗ ಏನಾಗ್ತಾ ಇರುತ್ತೆ, ಹಾಲು ಹೊಡಿತಾ ಇರುತ್ತೆ ನೆಕ್ಸ್ಟ್ ಟೈಮ್ ಕಾಯಿಸುವಾಗ. ಸೊ ಹಾಗೆ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ ನೋಡ್ತಾ ಇದ್ರಲ್ವ ವಿಡಿಯೋದಲ್ಲಿ, ಹಾಲನ್ನು ಕಾಯಿಸಿದ ನಂತರ ಜಸ್ಟ್ ಈ ರೀತಿ ಒಂದು ಸ್ವಲ್ಪ ಗಾಳಿ ಹೋಗುವಾಗೆ ನೀವು ಇದನ್ನು ಓಪನ್ ಮಾಡಿ ಇಡಬೇಕು. ಹಾಲು ತಣ್ಣಗಾದ ನಂತರ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು. ಬಿಸಿ ಬಿಸಿ ಹಾಲನ್ನು ನೀವು ಫ್ರಿಜ್ಜಲ್ಲಿ ಇಡೋದ್ರಿಂದನೂ ಕೂಡ ನೆಕ್ಸ್ಟ್ ಟೈಮ್ ಕಾಯಿಸ್ಕೊಳ್ಳೋಕೆ ಹೋದರೆ ಒಂದೊಂದ್ಸಲ ಹೊಡಿತಾ ಇರುತ್ತೆ. ಸೊ ಹಾಗೆ ಮಾಡ್ತೇನೆ, ನೀವು ಈ ರೀತಿ ಜಸ್ಟ್ ಓಪನ್ ಮಾಡಿ ಇಟ್ಟು ನಂತರ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಕೆನೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಏರ್ ಕಂಟೈನರ್ ಬಾಕ್ಸ್ಗಳ ಕ್ಯಾಪ್ಗಳು ಏನಾಗ್ತಾ ಇರುತ್ತೆ, ಒಂದೊಂದ್ಸರಿ ನಾವು ಓಪನ್ ಮಾಡಿ ಕ್ಲೋಸ್ ಮಾಡಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಇದು ಒಂದೊಂದ್ಸರಿ ಕ್ಲೋಸ್ ಆಗ್ತಾನೆ ಇರಲ್ಲ, ಥ್ರೆಡ್ ಎಲ್ಲನೂ ಲೂಸ್ ಆಗಿಬಿಟ್ಟಿರುತ್ತೆ. ಸೊ ಅವಾಗ ಇದರಲ್ಲಿ ಏನಾದರೂ ನೀರಿನಂಥ ಪದಾರ್ಥಗಳನ್ನು ಹಾಕಿದಾಗ ಇದು ಕ್ಯಾಪು ನೀಟಾಗಿ ಕ್ಲೋಸ್ ಆಗ್ತಾ ಇರಲ್ಲ. ಸೊ ಅವಾಗ ಏನು ಮಾಡಬೇಕಂದ್ರೆ, ಇದಕ್ಕೆ ನೀವು ಒಂದು ಕವರನ್ನು ಹಾಕಿ ಮುಚ್ಚೋದಕ್ಕಿಂತ ಈ ರೀತಿ ವೈಟ್ ಟೇಪ್ ಇರುತ್ತಲ್ವ, ಇದನ್ನು ನೀವು ನಾನು ವಿಡಿಯೋದಲ್ಲಿ ತೋರಿಸಿದಾಗೇ ಹಾಕಿ ನಂತರ ನೀವು ಕ್ಯಾಪನ್ನು ಕ್ಲೋಸ್ ಮಾಡ್ಕೊಳ್ಳೋದ್ರಿಂದ ಕ್ಯಾಪ್ ತುಂಬ ನೀಟಾಗಿ ಟೈಟ್ ಆಗಿ ಇದು ಕೂತ್ಕೊಳ್ಳುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಪದಾರ್ಥಗಳು ಕೂಡ ಔಟ್ಸೈಡ್ ಬರೋದಿಲ್ಲ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಈ ರೀತಿ ನೀವು ಈ ಒಂದು ವೈಟ್ ಟೇಪನ್ನು ಜಸ್ಟ್ ಒಂದು ರೌಂಡ್ ಹಾಕ್ಕೊಂಡು ನಂತರ ನೀವು ಕ್ಲೋಸ್ ಮಾಡ್ಕೊಳ್ಳೋದ್ರಿಂದ ಕ್ಯಾಪ್ ಎಷ್ಟು ನೀಟಾಗಿ ಕೂತ್ಕೊಂಡಿದೆ ಅಂತ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ವೆಯ್ಟ್ ಲಾಸ್ ಅಥವಾ ನೀವು ತಲೆನೋವು ಅಥವಾ ಡೈಜೆಸ್ಟ್ ಚೆನ್ನಾಗಿ ಆಗ್ತಾ ಇಲ್ಲ ಅಂತಂದರೆ ಈ ಒಂದು ಡ್ರಿಂಕ್ನ ನೀವು ಮಾರ್ನಿಂಗ್ ಖಾಲಿ ಹೊಟ್ಟೆಲೆ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಎಕ್ಸಸೈಸ್ ಮಾಡ್ದೇನೆ. ಹಾಗೆಯೇ ಒಬ್ರೊಬ್ಬರಿಗೆ ಊಟ ಮಾಡಿದ್ದೆಲ್ಲ ಚೆನ್ನಾಗಿ ಜೀರ್ಣ ಆಗ್ದೇನೆ ತಲೆನೋವು ಜಾಸ್ತಿ ಬರ್ತಾ ಇರುತ್ತೆ. ಸೊ ಟ್ಯಾಬ್ಲೆಟ್ ತೊಗೊಂಡು ಸಾಕಾಗಿದ್ದರೆ ಈ ರೀತಿ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿ ನೋಡಿ. ಸೊ ಇಲ್ಲಿ ನೋಡ್ತಾ ಇದ್ದರೆ ಯಾವ ರೀತಿ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಒಂದು ಗ್ಲಾಸ್ ನೀರನ್ನು ತೊಗೊಂಡು ಅದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೂ ಒಂದೆರಡು ಲವಂಗನ ಹಾಕಿ ಇದನ್ನು ನೀಟಾಗಿ ಒಂದು ಗ್ಲಾಸ್ ನೀರನ್ನು ಅರ್ಧ ಗ್ಲಾಸ್ಗೆ ಬರೋವಾಗಿ ಇದನ್ನು ಕುದಿಸ್ಕೊಂಡು ತಗೊಳ್ಬೇಕು. ನಂತರ ಇದರಲ್ಲಿ ನೀವು ಒಂದು ಸ್ವಲ್ಪ ಲೆಮನ್ ಅಥವಾ ಜೇನುತುಪ್ಪನ ಹಾಕ್ಕೊಂಡು ಇದನ್ನು ಸಿಪ್ ಬೈ ಸಿಪ್ ಕುಡಿಬೇಕು. ಬಿಸಿ ಇರುವಾಗನೇ ಒಂದು ಸ್ವಲ್ಪನೇ ಕುಡಿಬೇಕು. ಆ ರೀತಿ ಕುಡಿತಾ ಬಂದರೆ ಒಂದು 15 ಡೇಸಲ್ಲಿ ನಿಮಗೆ ಈ ಒಂದು ರಿಸಲ್ಟ್ ಗೊತ್ತಾಗುತ್ತೆ. ಸೊ ವೆಯ್ಟ್ ಲಾಸ್ ಮಾಡೋರು ಕೂಡ ಈ ಒಂದು ಡ್ರಿಂಕ್ನ ಟ್ರೈ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಯಾವುದಾದ್ರೂ ಟ್ಯಾಬ್ಲೆಟ್ಸ್ ತೊಗೊಂಡು ಹೆಲ್ತನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಒಂದು ಹೆಲ್ದಿ ಆದಂಥ ಡ್ರಿಂಕ್ನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಪ್ರೆಗ್ನೆನ್ಸಿ ವುಮೆನ್ಸ್ ಆಗಿರ್ಬೋದು ಅಥವಾ ವರ್ಕಿಂಗ್ ವುಮೆನ್ಸ್, ಮನೆಯಲ್ಲಿ ಹಿರಿಯರು ಇದ್ದರೆ ನೀವು ಎಲ್ಲಾದರೂ ಔಟ್ಸೈಡ್ ಹೋಗ್ಬಿಟ್ರೆ ಅವರು ಡೈಲಿ ಟ್ಯಾಬ್ಲೆಟ್ನ ತೊಗೊಳ್ಳೋದಿರುತ್ತೆ. ಸೊ ಅವಾಗ ತೊಗೊಳ್ತಾ ಇರೋದಿಲ್ಲ. ಸೊ ಈ ರೀತಿ ಒಂದು ಬಾಟಲ್ಗೆ ನೀವು ಆ ಒಂದು ಟ್ಯಾಬ್ಲೆಟ್ಸ್ಗಳನ್ನು ಹಾಕಿ ಈ ರೀತಿ ರಬ್ಬರ್ ಹಾಕಿಡೋದ್ರಿಂದ ನೀವು ನೀರನ್ನು ಕುಡಿಬೇಕಾದ್ರೆ ಆ ಒಂದು ಟ್ಯಾಬ್ಲೆಟ್ಸ್ ಕಾಣಿಸಿದಾಗ ನೀವು ಈಸಿಯಾಗಿ ಅದನ್ನು ತೊಗೊಳ್ತೀರಾ. ಸೊ ಈ ಒಂದು ಟಿಪ್ಸ್ ಮನೆಯಲ್ಲಿ ಹಿರಿಯರು ಯಾರೆಲ್ಲ ಇರ್ತಾರಲ್ವ ಅವರಿಗೆ ನೀವು ಡೈಲಿ ಟ್ಯಾಬ್ಲೆಟ್ ಕೊಡೋದು ಮರ್ತೋದ್ರೂ ಈ ರೀತಿ ಮಾಡಿ ಇಡೋದ್ರಿಂದ ಅವರೇನೆ ತೊಗೊಳ್ತಾರೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ತೆಂಗಿನಕಾಯಿನ ಯೂಸ್ ಮಾಡಿದ ನಂತರ ಚಿಪ್ಗಳನ್ನು ವೇಸ್ಟ್ ಅಂತ ಬಿಸಾಕ್ತೀವಲ್ವ, ಇದನ್ನು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ನಾವು ಮನೆಯಲ್ಲಿ ಧೂಪ ಏನಾದರೂ ಹಾಕ್ಬೇಕಂದ್ರೆ ಇಡ್ಲಿಗಳಿಂದ ಹಾಕ್ತಾ ಇದ್ವಿ. ಸೊ ಇವಾಗ ಇಡ್ಲಿಗಳೆಲ್ಲ ಕೆಂಡ ಮಾಡ್ಕೊಳ್ಳೋದಕ್ಕೆ. ಸೊ ಆವಾಗ ನೀವು ಈ ಒಂದು ಚಿಪ್ಪನ್ನು ಈ ರೀತಿನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಸಿಲಿಂಡರ್ ಮೇಲೆ ಈ ರೀತಿ ಚಿಪ್ಪನ್ನು ಇಟ್ಕೊಂಡು ಸುಟ್ಟು ನಂತರ ಇದು ಕೆಂಡ ರೀತಿ ಆದಮೇಲೆ ಅದ್ರ ಮೇಲ್ಗಡೆ ಲೋಬನ್ ಅಂತ ಹೇಳ್ತೀವಿ ಅಲ್ವಾ, ಧೂಪನ ಹಾಕಿ ಅದನ್ನು ಈ ರೀತಿ ಹೊಗೆನ ಹಾಕೊಳ್ಳೋದ್ರಿಂದ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಹಾಗೆಯೇ ನೀವು ಈ ಚಿಪ್ಗಳು ವೇಸ್ಟ್ ಅಂತ ಬಿಸಾಕೋ ಬದಲು ಹೀಗೂ ಕೂಡ ರಿಯೂಸ್ ಮಾಡಿದಾಗುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕೆಂಡ ಆಗಿದೆ ಅಂತ. ಸೊ ನೀವು ಮನೆಯಲ್ಲಿ ಏನು ಮಾಡಬೇಕು, ಈ ರೀತಿ ಧೂಪನ ಹಾಕಬೇಕಾದ್ರೆ ಸೊ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಂಡು ನೋಡಿ. ಓಕೆನಾ ಫ್ರೆಂಡ್ಸ್? ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಗೆ ಇದರಲ್ಲಿ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಿಮ್ಗೆ ಯಾವ
ಥರ ಟಿಪ್ಸ್ ಬೇಕಂತನೂ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಓಕೆನಾ? ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.